ಒಂದು ಕಾಲದಲ್ಲಿ ಬರ ಪ್ರದೇಶದ ರೈತರ ಬದುಕಿನ ಆಸರೆಯಾಗಿದ್ದ ಕುಸುಬೆ ಬೆಳೆ ಇಂದು ನಿಧಾನವಾಗಿ ಕಣ್ಮರೆಯಾಗುತ್ತಿದೆ. ಕಡಿಮೆ ಮಳೆ, ಕಡಿಮೆ ನೀರಿನಲ್ಲಿ ಬೆಳೆಯುತ್ತಿದ್ದ ಈ ಪರಂಪರೆಯ ಬೆಳೆ ಈಗ ಕೆಲವೇ ರೈತರ ಜಮೀನಿಗೆ ಸೀಮಿತವಾಗಿದೆ. ಇಲ್ಲೊಬ್ಬ ರೈತ ಕುಸುಬೆ ಬೆಳೆಯಲು ಮುಂದಾಗಿದ್ದಾನೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಸಮೀಪ ರೆಡ್ಡಿಹಳ್ಳಿ ಗ್ರಾಮದ ನಟರಾಜ್. 12 ಎಕರೆ ಕಪ್ಪು ಭೂಮಿಯಲ್ಲಿ ಕಡಿಮೆ ತೇವಾಂಶದಲ್ಲಿ ಹಿಂಗಾರಿನ ಇಬ್ಬನಿಗೆ ಸಮೃದ್ಧವಾಗಿ ಬೆಳೆಯುವ ಕುಸುಬೆಯನ್ನು ಬೆಳೆಯಲಾಗಿದೆ. ಪ್ರತಿ ಹಿಂಗಾರಿನಲ್ಲಿ ಕಡಲೆ ಮಾತ್ರ ಬೆಳೆಯುತ್ತಿದ್ದ ಬೆಳೆಗಾರರು ದಶಕಗಳ ನಂತರ ಪರ್ಯಾಯ ಬೆಳೆಯಾಗಿ ಕುಸುಬೆ ಬೆಳೆದಿದ್ದಾರೆ. ಪ್ರತಿ ಬಾರಿ ನಿರಂತರವಾಗಿ ಏಕ ಬೆಳೆ ಕಡಲೆಯನ್ನು ಬೆಳೆಯುವುದರಿಂದ ಸೊರಗು ರೋಗಬಾಧೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದು, ಪರ್ಯಾಯವಾಗಿ ಕುಸುಬೆ ಬೆಳೆಯುವುದರಿಂದ ರೋಗ ಹಾಗೂ ಕೀಟಗಳ ಹಾವಳಿಯಿಂದ ಪಾರಾಗಬಹುದು ಎಂದು ಕೃಷಿ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಈ ಬಾರಿ ಮುಂಗಾರಿನಲ್ಲಿ ಮಳೆಯ ಕೊರತೆಯಿಂದ ಎಲ್ಲಾ ಬೆಳೆಗಳು ಒಣಗಿ ಬರ ಆವರಿಸಿದೆ. ಹಿಂಗಾರಿನಲ್ಲೂ ಉತ್ತಮ ಪ್ರಮಾಣದಲ್ಲಿ ಮಳೆ ಬಿದ್ದಿಲ್ಲ. ಭೂಮಿಯಲ್ಲಿ ಹಿಂದಿನ ವರ್ಷಗಳಿಗಿಂತ ಕಡಿಮೆ ತೇವಾಂಶ ಇದ್ದರೂ ಸುಮಾರು 10 ಎಕರೆಯಲ್ಲಿ ಕುಸುಬೆ ಸಮೃದ್ಧವಾಗಿ ಬೆಳೆದಿದ್ದು, ಬರದಿಂದ ನಷ್ಟ ಅನುಭವಿಸಿರುವ ರೈತರ ಕೈಹಿಡಿಯುವ ಭರವಸೆ ಮೂಡಿಸಿದೆ. ಈ ಬಗ್ಗೆ ರೆಡ್ಡಿಹಳ್ಳಿ ಗ್ರಾಮದ ನಟರಾಜ್ ಏನೇಳಿದ್ದಾರೆ ನೀವೇ ಕೇಳಿ. ಅದು ಬ್ಯಾಸದ್ದು ಅದು ಎಲ್ಲ ಅದು 1200 ರೂಪಾಯಿ ಒಂದು ಕ್ವಿಂಟಲ್ ಬೀಜ, 120 ರೂಪಾಯಿ ಒಂದು ಕೆಜಿ. ಅದು 14 ಎಕರೆ ಬರುತ್ತೆ. 14 ಎಕರೆಗೆ ಒಂದು ಕ್ವಿಂಟಲ್ ಎಷ್ಟು ಬಿತ್ತೈತೆ? ಎಕರೆಗೆ 8 ಕೆಜಿ ಬಿತ್ತೀವಿ. 8 ಕೆಜಿ ಎಕರೆಗೆ 8 ಕೆಜಿ. ಬೇರೆ ಗೊಬ್ಬರ ಗೊಬ್ಬರ ಎಲ್ಲ ಸೇರಿ ಇಟ್ಕಟ್ ಮಾಡ್ಯಾರ. ಆಮೇಲೆ ಎಷ್ಟು ಚೆನ್ನಾಗಿತ್ತಲ್ಲ ಅದು, ಒಳ್ಳೆ ಇಳುವರಿ ಐತಲ್ಲ ಅದು. ಇಲ್ಲ, ಅದು ಅಂತ ನೆಲ ಆಲೆ ತ್ಯಾವ ಇಲ್ಲಲ್ಲ. ತ್ಯಾವ ಇದ್ದಿದ್ರೆ ಒಳ್ಳೆ ಇಳುವರಿ ಆಗೋದು. ಕಾಳು ಎಷ್ಟು ಮಟ್ಟಿಗೆ ಗಟ್ಟಿ ಆಗುತ್ತೆ ಅಂಬೋದು. ಈಗ ಹೂ ಎಲ್ಲ ಬಿಟ್ಟೈತಲ್ಲ, ಹೂ ಬಿಟ್ಟೈತಿ, ಈಗ ಹೂ ಬಿಡ್ತಾ ಐತೆ. ಹಸಿ ಬಹಳ ಕಡಿಮೆ ಐತೆ. ಇಬ್ನಿಗೆ ಯಾವ ತರ ಆಗುತ್ತೆ, ಇಬ್ನಿಗೆ ಅದು ಫಸ್ಲಿಗೆ ಆಗೋದು. ಇಬ್ನಿಗೆ ಆಗೋದಲ್ಲ, ಹಂಗ ಇಬ್ನಿ ಚೆನ್ನಾಗಿ ಬೀಳ್ತೈತಲ್ಲ. ಇಬ್ನಿ ಚೆನ್ನಾಗಿ ಬೀಳ್ತೈತೆ. ಒಟ್ಟಿಗೆ ಒಳ್ಳೆ ಬೆಳೆ ಇದು. ರೇಟ್ ಹೆಂಗೈತೆ ಇದು? ಅದು ರೇಟು ಇನ್ನು ಪರ್ಫೆಕ್ಟ್ ಇನ್ನು ಎಲ್ಲಿ ಮಾರ್ಕೆಟ್ ಎಲ್ಲ ಐತೆ ಅಂಬುದೇ ಗೊತ್ತಿಲ್ಲ. ಅಂದ್ರೆ ನೋಡಬಹುದು, ಇವತ್ತು ಬಹಳ ಅಪರೂಪದ ಬೆಳೆ ಇದು. ಯಾಕಂದ್ರೆ ಸುಮಾರು 15 ವರ್ಷಗಳ ಹಿಂದೆ ರೈತರು ಕಪ್ಪು ಭೂಮಿಯಲ್ಲಿ ಬೆಳೀತಾ ಇದ್ರು. ಇತ್ತೀಚೆಗೆ ಈ ಬೆಳೆ ಕಣ್ಮರೆಯಾಗಿದೆ. ಈಗ ರೆಡ್ಡಿಹಳ್ಳಿ ಗ್ರಾಮದ ರೈತರೊಬ್ಬರು ಈ ಬೆಳೆಯನ್ನು ಬೆಳೆದಿದ್ದಾರೆ. ಇದು ಕುಸುಬೆ. ಇದು ಬಹಳ ಫಲವತ್ತಾದ ಮತ್ತು ಒಳ್ಳೆ ಆರೋಗ್ಯಕರವಾದ ಪೌಷ್ಟಿಕ ಆಹಾರಕ್ಕೆ ಬೇಕಂತದ್ದು. ಇದು ಎಣ್ಣೆ ಸಮೇತ ಹಿಂದೆ ಪೂರ್ವಜರು ಅಡಿಗೆಗೆ ಬಳಕೆ ಮಾಡ್ತಾ ಇದ್ರು. ಇದನ್ನ ಚೆನ್ನಾಗಿ ರುಬ್ಬಿ ಇದನ್ನ ಮಾಡ್ತಾ ಇದ್ರು. ಈಗ ಇತ್ತೀಚೆಗೆ ಇದು ಕಣ್ಮರೆಯಾಗಿಬಿಟ್ಟಿದೆ. ಕಣ್ಮರೆಯಾಗಿದೆ. ಈ ಬಹಳ ದಿವಸಕ್ಕೆ ರೆಡ್ಡಿಹಳ್ಳಿ ಗ್ರಾಮದ ರೈತರೊಬ್ಬರು ಇದನ್ನ ಮಾಡ್ಕೊಂಡು ಸುಮಾರು 12 ಎಕರೆ ಪ್ರದೇಶದಲ್ಲಿ ಕುಸುಬೆಯನ್ನು ಬೆಳೆದಿದ್ದಾರೆ. ಈಗ ಫಲವತ್ತಾಗಿ ಬಂದಿದೆ. ಆದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ತೇವಾಂಶ ಕಡಿಮೆ ಇದೆ. ತೇವಾಂಶ ಇದ್ರೆ ಇನ್ನೂ ಚೆನ್ನಾಗಿ ಫಲವತ್ತತೆ ಬರೋದು. ಇದು ಬರೀ ಇಬ್ನಿಗೆ ಬರ್ತಕ್ಕಂಥ ಬೆಳೆ. ಇದು ಕಡಿಮೆ ಖರ್ಚು, ಕಡಿಮೆ ನೀರು, ಕಡಿಮೆ ಇದರಲ್ಲಿ ಬೆಳೀತಕ್ಕಂಥ ಬೆಳೆ ಇದು ಕುಸುಬೆ. ಸುಮಾರು ಕಪ್ಪು ಭೂಮಿಯಲ್ಲಿ ಹಿರಿಯೂರು ತಾಲೂಕು, ಚಳ್ಳಕೆರೆ ತಾಲೂಕಿನಲ್ಲಿ ರೈತರು ಯಥೇಚ್ಛವಾಗಿ ಬೆಳೀತಿದ್ರು. ಇತ್ತೀಚೆಗೆ ಬೆಳೀತಾ ಇಲ್ಲ ಇದನ್ನ. ಈಗ ರೈತರೊಬ್ರು ಬೆಳೆದಿದ್ದಾರೆ. ಸುಮಾರು 12 ಎಕರೆ ಭೂಮಿಯಲ್ಲಿ ಬೆಳೆದಿದ್ದಾರೆ. ಚೆನ್ನಾಗಿ ಬಂದಿದೆ. ಆದ್ರೆ ಮಳೆ ಬಂದಿದ್ದು ಇನ್ನೂ ಚೆನ್ನಾಗಿ ಇಳುವರಿ ಬರೋದು, ಚೆನ್ನಾಗಿ ಬರೋದು. ಇದು ಇಬ್ನಿಗೆ ಬರೋದು. ಇಬ್ನಿ ನೋಡ್ಕೊಂಡು ಬೆಳೆ ಯಾವ ರೀತಿ ಬರುತ್ತೆ ಅನ್ನೋದು ನೋಡ್ಬೇಕಾಗಿದೆ. ಇದು ಮಾರ್ಕೆಟಿನ ಕೊರತೆ ಇದೆ ಈಗ. ಇಷ್ಟ ಹೇಳ್ತಾ